ನಮಸ್ಕಾರ ವೀಕ್ಷಕರಿಗೆಲ್ಲ ಸತ್ಯದರ್ಶನಕ್ಕೆ ಸ್ವಾಗತ. ಹಿಂದೆಲ್ಲ ಸಮಾಜ ಮತ್ತು ಧರ್ಮಗಳು ಒಂದೇ ರೆಂಬೆಯ ಎರಡು ಕೊಂಬೆಗಳಂತೆ ಇದ್ದವು ಹಾಗೂ ಇವು ಜನರ ಹಾಗೂ ರಾಷ್ಟ್ರದ ನೈತಿಕ ಬಲದ ಉನ್ನತಿಗೂ ಕೂಡ ಕಾರಣವಿದ್ದವು. ಆದರೆ ವಿದೇಶಿ ದಾಳಿಗಳ ತೀವ್ರವಾದ ಪ್ರಭಾವದಿಂದಾಗಿ ಭಿನ್ನವಾದರೂ ಕೂಡ ಧಾರ್ಮಿಕ ಏಕತೆಯ ಶಕ್ತಿಯಿಂದಾಗಿ ಇಂತಹ ಈ ಮಾರಕವಾದ ದಾಳಿಗಳ ಹೊರತಾಗಿಯೂ ಕೂಡ ನಮ್ಮ ಸಂಸ್ಕೃತಿಯು ಅಖಂಡತೆಯನ್ನ ಉಳಿಸಿಕೊಂಡು ಬಂದಿದೆ. ಅಂತಹ ನಮ್ಮ ಪರಂಪರೆಯ ಕುರಿತಾಗಿರುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ಹುಡುಕೋಣ ಸತ್ಯದರ್ಶನ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಪೂಜ್ಯರಾದ ಡಾಕ್ಟರ್ ಪಾವಗಡ ಪ್ರಕಾಶ್ ರಾವ್ ಅವರನ್ನ ನಾವೀಗ ಇಂದಿನ ಸಂಚಿಕೆಗೆ ಸ್ವಾಗತಿಸೋಣ. ಗುರುಗಳೇ ನಮಸ್ಕಾರ. ಸತ್ಯದರ್ಶನ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದಂತಹ ಸ್ವಾಗತ. ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿ ಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಹಿಂದಿನ ಸಂಚಿಕೆಯಿಂದ ಆದಿತ್ಯ ಹೃದಯದ ಮಂತ್ರಾರ್ಥವನ್ನ ನಾವು ಆರಂಭ ಮಾಡಿದ್ದೇವೆ. ಅದರಲ್ಲಿ ಮೊದಲನೆಯ ಶ್ಲೋಕ ಸರ್ವ ದೇವಾತ್ಮಕ ಏಷಃ ಎನ್ನುವಂಥದ್ದು. ಅದರ ಅರ್ಥವನ್ನ ನಾವು ಅರಿತುಕೊಂಡ್ವಿ. ಎಲ್ಲ ದೈವಗಳಲ್ಲೂ ಇರುವವನು ಅವನೇ, ಅಂದರೆ ಸೂರ್ಯ ಆದಿತ್ಯ ಎನ್ನುವಂಥದ್ದು. ಹಾಗೆ ಅದರ ಮುಂದುವರಿದ ಭಾಗದಲ್ಲಿ ತಾವು ಮತ್ತೊಂದು ವಿವರಣೆಯನ್ನ ಇದಕ್ಕಾಗಿ ನೀಡ್ತೀನಿ ಅಂತ ಹೇಳಿದ್ರಿ ಗುರುಗಳೇ, ಅದೇನು ಅಂತ ತಿಳಿಸ್ಕೊಡಿ. ಯಾವುದನ್ನು ಆದಿತ್ಯ ಹೃದಯದಲ್ಲಿ ವಾಲ್ಮೀಕಿ ಮಹರ್ಷಿಗಳು ದಾಖಲು ಮಾಡಿದರೋ, ಯಾವುದು ವ್ಯತ್ಯಾಸವೇ ಇಲ್ಲ ಅಂತ ಇತ್ತೋ, ಯಾವುದು ಹಲವು ದೇವತೆಗಳಲ್ಲ ಒಂದೇ ಶಕ್ತಿಯ ಹಲವು ರೂಪಗಳು ಅನ್ನತಕ್ಕಂಥದ್ದು ಇತ್ತೋ, ಅದನ್ನು ಅತ್ಯಂತ ಸೊಗಸಾಗಿ ನಮ್ಮ ಬೇಲೂರಿದೆಯಲ್ಲ, ಕರ್ನಾಟಕದ ಬೇಲೂರು, ಆ ಬೇಲೂರು ದೇವಸ್ಥಾನದಲ್ಲಿ ಒಂದು ಶಾಸನದಲ್ಲಿ ಕೆತ್ತಿಟ್ಟು ಬಿಟ್ಟಿದ್ದಾರೆ. ಯಂ ಶೈವಾಹ ಸಮುಪಾಸತೆ ಶಿವ ಇತಿ ಬ್ರಹ್ಮೇತಿ ವೇದಾಂತಿನೋ ಬೌದ್ಧ ಬುದ್ಧ ಇತಿ ಅರ್ಹಂಶ್ಚ ಇತಿ ಜೈನ ಶಾಸನಪತಿ ಕರ್ಮೇತಿ ಮೀಮಾಂಸಕಃ ಸೋಯಂ ವೋ ವಿದಧಾತು ವಾಂಛಿತ ಫಲಂ ಶ್ರೀಕೇಶವ ಸದಾ ಅಂತ ಹೇಳಿದ್ದಾರೆ. ಇದು ಆದಿತ್ಯ ಹೃದಯದ ಉದ್ಘಾಟನೆ ಕರ್ನಾಟಕದ ವ್ಯಾಪ್ತಿಯಾದಂಥ ಒಂದು ಶಾಸನ. ಕರ್ನಾಟಕದ ಶಾಸನ ಪರಂಪರೆಯಲ್ಲಿ ಅತ್ಯಂತ ಪ್ರಧಾನವಾದ ಶಾಸನ ಇದು. ಇದೇನು ಹೇಳ್ತಾ ಇಸಲ್ಪಡ್ತಾ ಇದ್ದಾನಪ್ಪ, ನೀವು ಭಕ್ತರು ಬಂದಿದ್ದೀರಿ, ನೀವು ಯಾರಾದರೂ ಆಗಿರ್ರಿ, ಎಂ ಶೈವಾಹ ಸಮುಪಾಸ, ನೀವು ಶೈವರಾಗಿದ್ದೀರಾ, ನೀವು ಈಶ್ವರನನ್ನು ಬ್ರಹ್ಮೇತಿ ವೇದಾಂತಿನೋ, ಆಕಾರ ಇಲ್ಲ, ಇದಿಲ್ಲ, ಅದಿಲ್ಲ, ನಮ್ಗೆ ಗೊತ್ತಿರತಕ್ಕಂಥದ್ದು ಪರಮಸತ್ಯ ಒಂದೇ, ಅದೇ ಪರಬ್ರಹ್ಮನ ಶ್ರೇಷ್ಠ. ಪರಬ್ರಹ್ಮ ಒಂದೇ ಸತ್ಯ, ಬ್ರಹ್ಮ ಒಂದೇ ಸತ್ಯ ಅಂತ ಯಾವುದನ್ನು ವೇದಾಂತಿಗಳು ಹೇಳ್ತಾ ಇದ್ದಾರೋ, ಬರೀ ಇವರ ಬಗ್ಗೆ ಹೇಳಿಲ್ಲ, ಬೌದ್ಧರು ಒಂದು ಬುದ್ಧ 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 ಕರ್ತೇತಿ ನೈಯಾಯಿಕರು ಕರ್ತ ಇದ್ದಾನೆ ಗಣಪ, ಪುರುಷೋತ್ತಮನಿದ್ದಾನೆ, ಆತನಿಂದ ಈ ಸೃಷ್ಟಿಯೆಲ್ಲ ನಡೀತಾ ಇದೆ. ಏನಾದರೂ ಆಗಲಿ, ಅಥವಾ ಅರ್ಹನ್ ಅಂತ ಕರೀತಾರೆ ಯಾರು? ಜೈನರು. ಅರ್ಹಂಶ್ಚ ಇತಿ ಜೈನ ಶಾಸನಮತಿ, ಅಥವಾ ಮೀಮಾಂಸಕರು, ಪೂರ್ವಮೀಮಾಂಸಕರು ಅಂದರೆ ಯಜ್ಞ. ಆಶ್ಚರ್ಯ ಏನು ಅಂದರೆ ಪೂರ್ವಮೀಮಾಂಸಕರು ಬಂದಿದ್ದೇವೆ, ಅವರು ಕೂಡ ದೇವರನ್ನು ಒಪ್ಕೊಳ್ಳೋದಿಲ್ಲ.
ಯಜ್ಞಯಾಗಾದಿಗಳನ್ನು ಮಾಡಿದ್ರೆ ಯಜ್ಞವಷ್ಟೇ, ಮಂತ್ರಾಕ್ಷರವಷ್ಟೇ, ಕರ್ಮ ಇಲ್ಲ, ಶಿವನೂ ಇಲ್ಲ, ಯಾವುದೂ ಇಲ್ಲ ಅಂತಾರೆ. ಬಹಳ ಜನಕ್ಕೆ ಅದು ಗೊತ್ತಿಲ್ಲ. ಗಳನ್ನು ಮಾಡತಕ್ಕಂತಹ ಪೌರೋಹಿತ ವರ್ಗ ಅಥವಾ ವೈದಿಕರು ಅಥವಾ ಯಾರು ಯಜ್ಞಯಾಗಾದಿಗಳನ್ನು ಮಾಡಿಸ್ತಾರೆ ಅವರು ಮೂಲಭೂತವಾಗಿ ಅವರು ಒಪ್ಕೊಳ್ತಕ್ಕಂಥ ಆಗಿದ್ದವರು ಮಂಡನ ಮಿಶ್ರಾಚಾರ್ಯರು ಅಂತ ಅವರನ್ನೇ ಭಗವತ್ಪಾದರು ವಿರೋಧಿಸಿದ್ದಾನೆ. ಕರ್ಮವಾದರೂ ಆಗಲಿ, ಈಶ್ವರ ಅಂತ ಹೇಳಿ, ಬ್ರಹ್ಮನ್ ಅಂತ ಹೇಳಿ, ಜೈನ ಅಂತ ಹೇಳಿ, ಕರ್ಮ ಅಂತ ಹೇಳಿ, ಕರ್ತ ಅಂತ ಹೇಳಿ, ಯಾವುದೇ ಹೇಳಿ ಆ ಎಲ್ಲವೂ ಕೇಶವನಾಗಿ ನಿಮಗೆ ವರ ಕೊಡ್ತಾನಪ್ಪ. ಓ ವಿಧತಾತು ವಾಂಛಿತ ಫಲಂ, ಪಡ್ತಕ್ಕಂಥದ್ದು ಅದನ್ನ ಆ ಫಲವನ್ನು ಕೊಡ್ತಾನೆ. ನೀವು ಯಾವುದು ಹೇಳಿದ್ರೆ ಮೂಲ ಶಕ್ತಿ ಒಂದೇ ಕಣ್ರಿ. ದೇವ್ರ ಪೂಜೆಯನ್ನು ಮಾಡಿದಾಗ ಒಂದು ಮಂತ್ರ ಹೇಳ್ತಾರೆ, ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ. ನೀನು ಮಾರಮ್ಮ ಕೂತು ನಮಸ್ಕಾರ ಮಾಡ್ತೀಯ, ಹನುಮಂತನಿಗೆ ನಮಸ್ಕಾರ ಮಾಡ್ತೀಯ, ವಿಷ್ಣುವಿಗೆ ನಮಸ್ಕಾರ ಮಾಡ್ತೀಯ, ಈಶ್ವರನಿಗೆ ನಮಸ್ಕಾರ ಮಾಡ್ತೀಯ, ಗಣಪತಿಗೆ ನಮಸ್ಕಾರ ಮಾಡ್ತೀಯ. ಸರ್ವದೇವ ನಮಸ್ಕಾರಗಳಿಗೆ ಮಾಡತಕ್ಕಂತಹ ನಮಸ್ಕಾರಗಳು ಕೇಶವಂ ಪ್ರತಿ ಗಚ್ಚತಿ, ಇಲ್ಲ ಗಣಪತಿ ಪ್ರತಿ ಗಚ್ಚತಿ. ನೀವು ಯಾವ ದೈವವನ್ನು ಆ ದೈವ ನಿಮಗೆ ಶ್ರೇಷ್ಠ ಆಗಲಿ ಬಿಡ್ರಿ. ಯಾಕಂದ್ರೆ ಹೀಗಾಗಿ ದೈವ ಅನ್ನತಕ್ಕಂಥದ್ದು ಒಂದೇ, ಉಳಿದಿದ್ದೆಲ್ಲ ದೈವದ ರೂಪಗಳು ಅಷ್ಟೇ. ಅದು ಕಾರಣ ಈ ಆದಿತ್ಯ ಹೃದಯದ ಉದ್ಘಾಟನೆ ಎನ್ನತಕ್ಕಂಥದ್ದು ಅದ್ವೈತದ ಡಿಂಡಿಮವನ್ನು ಮೊಳಗಿಸ್ತಕ್ಕಂತಹ ಬಹುದೊಡ್ಡ ತಾತ್ವಿಕ ಚಿಂತನೆ ಇದು. ಹೀಗಾಗಿ ಆದಿತ್ಯ ಹೃದಯದ ಆರಂಭ ಏನಂತಾಯಿತು? ಸರ್ವ ಸಮಾನತಾ ದೇವತಾ ಪುರಸ್. ಈ ಆದಿತ್ಯ ಹೃದಯದಲ್ಲಿ 3 ಭಾಗಗಳು ಬರುತ್ತೆ. ಆದಿತ್ಯನ ಸರ್ವ ದೇವತೆಗಳು ಯಾವುದು ಅಂತ ಕೊನೆಯಲ್ಲಿ, ಅಥವಾ ಪ್ರಜಾಪ್ರಾಣ, ಪ್ರಜೆಗಳಿಗೆ ಪ್ರಾಣ, ನಮ್ಮಲ್ಲಿರತಕ್ಕಂಥ ಪ್ರಾಣ, ಅಲ್ಲಿಯ ತನಕ ಆದಿತ್ಯ ಸಂಚಾರ ಅಂತ. ಅದೆಲ್ಲ ವಿವರವಾಗಿ ನಾನು ಮಾತಾಡ್ತೀನಿ ಆಮೇಲೆ. ನಾನು ಒಂದೊಂದೇ ಶ್ಲೋಕವನ್ನು ತಗೊಂಡು, ಅಂದರೆ ನಮ್ಮಲ್ಲಿ ಇರತಕ್ಕಂತಹ ಪ್ರಾಣ ಸರ್ವ ಸಮಾನತೆ, ಸರ್ವವೂ ಒಂದೇ, ಅಂಶವೂ ಒಂದೇ, ನಮ್ಮಲ್ಲಿರುವ ಅಂಶವೂ ಒಂದೇ. ಅಂತಹ ಅದ್ವೈತ ಸಿದ್ಧಾಂತದ ಮೂಲ ಸಮಾನತಾ ಘೋಷವನ್ನ ಶ್ರೀಮದ್ ರಾಮಾಯಣ ಇಟ್ಟುಕೊಂಡು ವಿಸ್ತಾರವಾಗಿ ಚರ್ಚೆ ಮಾಡಿಬಿಟ್ರು. ಸರ್ವದೇವಾತ್ಮಕೋ ಅದ್ಯಾರದು? ಸರ್ವದೇವಾತ್ಮಕೋ ಹ್ಯೇಷ ತೇಜಸ್ವಿ ರಶ್ಮಿ ಭಾವನಃ. ಆ ಶ್ಲೋಕದ ಮುಂದಿನ ಭಾಗ ತೇಜಸ್ವಿ ರಶ್ಮಿ ಭಾವನಃ. ತೇಜಸ್ವಿ, ತೇಜಸ್ ಅಂದ್ರೆ ಅರ್ಥ ಏನು? ತೇಜಸ್ ಅಂದರೆ ಕಾಂತಿ, ತೇಜಸ್ ಅಂದರೆ ಪ್ರಕಾಶ, ತೇಜಸ್ ಅಂದರೆ ಬೆಳಕು, ತೇಜಸ್ ಅಂದರೆ ಬಿಸಿಲು, ತೇಜಸ್ ನಿವಾರಣೆ ಮಾಡತಕ್ಕಂತಹ ಪ್ರಕಾಶ. ಯಾರದು? ಆತ ತೇಜಸ್, ತೇಜಸ್ವಿ ಇರಬಹುದು, ನಮ್ಮ ಮನೆಯಲ್ಲಿ ಉರಿತಕ್ಕಂಥ ದೀಪ ಇರಬಹುದು, ಇದು ಎಲ್ಲವೂ ಬಂದಿರತಕ್ಕಂಥದ್ದು ಸೂರ್ಯನಿಂದಲೇ. ಕಾಷ್ಠಗಳನ್ನು ದಹಿಸಿ ಯಜ್ಞಕುಂಡದಲ್ಲಿ ಅಗ್ನಿಯನ್ನು ಉತ್ಪಾದನೆ ಮಾಡಿದರೆ ಆ ಕಾಷ್ಟಕ್ಕೆ ಆ ಶಕ್ತಿ ಬಂದಿರೋದು ಸೂರ್ಯನಿಂದ. ಚಂದ್ರನಿಗೆ ಇರತಕ್ಕಂಥದ್ದು ಸೂರ್ಯನ ಬೆಳಕು. ತೇಜಸ್ವಿ ಬರೀ ಅಷ್ಟೇ ಇಲ್ಲ, ತೇಜಸ್ ಅನ್ನೋದಕ್ಕೆ ಮತ್ತೊಂದು ಅರ್ಥ ಇದೆ. ತೇಜಸ್ ಅಂದರೆ ವೀರ್ಯ ಅಂತ, ತೇಜಸ್ ಅಂದರೆ ಶುಕ್ರ ಅಂತ, ತೇಜಸ್ ಅಂದರೆ ಪ್ರಾಣ ಅಂತ, ತೇಜಸ್ ಅಂದರೆ ಶಕ್ತಿ ಅಂತ. ಸೂರ್ಯೋದಯವಾದಾಗಲೇ ಕತ್ತಲಿನ ಗರ್ಭದಲ್ಲಿ ಮುಚ್ಚಿ ಹೋಗಿದ್ದ, ಕತ್ತಲಿನ ಕೋಣೆಯಲ್ಲಿ ಬಂಧಿತವಾಗಿದ್ದ ಪ್ರಕೃತಿ ಹೊರಗಡೆ ಬರುತ್ತೆ. ಹಾಗೆ ಬರುವುದರ ಮೂಲಕ ಏನಾಗುತ್ತೆ? ಇಡೀ ಪ್ರಾಣ ಸಂಚಾರ ಆಗಿಬಿಡುತ್ತೆ. ಅದಕ್ಕೇನೆ ಕುವೆಂಪು ಅವರು ಹೇಳ್ತಕ್ಕಂಥದ್ದು, ಪ್ರಾಣಾಗ್ನಿಯ ಹೊಳೆ ಹರಿಸಿ ರವಿದಯ ಮಾಡುವನು. ಈ ಸೃಷ್ಟಿ ಪ್ರಪಂಚಕ್ಕೆ ಪ್ರಾಣ ಅನ್ನತಕ್ಕಂಥದ್ದನ್ನು ಕೊಡ್ತಾನೆ, ಜೀವ ಅನ್ನತಕ್ಕಂಥದ್ದನ್ನು ಕೊಡ್ತಾನೆ, ತೇಜಸ್ಸು
ಹಾಗೆ ತೇಜಸ್ಸನ್ನು ಕೊಡುವುದರಿಂದಾಗಿಯೇ ಸೂರ್ಯ ಕಾರಣನಾಗಿದ್ದ. ಆದ್ದರಿಂದ ತೇಜಸ್ವಿ ಪ್ರಾಣ ಅಂದರೆ ನಮ್ಮೆಲ್ಲ ಮೂಲಾಧಾರವಾಗಿರತಕ್ಕಂತಹ ಶಕ್ತಿ ಕಣಪ್ಪ. ನೀನು ನಿನ್ನನ್ನು ಹೇಗೆ ಭಾವಿಸಬೇಕು? ರಶ್ಮಿ ಭಾವನ, ತೇಜಸ್ಸು ಹಾಗೂ ರಶ್ಮಿಗಳ ಮೂಲಕ ನಿನ್ನನ್ನು ಭಾವಿಸಬೇಕು. ಹೇಗೆ ಭಾವಿಸಬೇಕು ಅದು ನನಗೆ ಅರ್ಥ ಆಗಬೇಕಾದ್ರೆ ಈಶಾವಾಸ್ಯೋಪನಿಷತ್ತಿನಲ್ಲಿ ಬರತಕ್ಕಂಥ ಆ ಋಷಿಯ ಸ್ತುತಿಯನ್ನು ನೋಡಬೇಕು. ಅದನ್ನು ಮುಂದಿನ ಸಂಚಿಕೆಯನ್ನು ಈ ಪ್ರಶ್ನೆ ಇದೆ. ಡಾಕ್ಟರ್ ಅನಸೂಯಾ ದೇವಿ ಅವರು ಕೇಳ್ತಾ ಇದ್ದಾರೆ, ಬನಶಂಕರಿ ಬೆಂಗಳೂರಿನಿಂದ. ತಮ್ಮ ಸತ್ಯದರ್ಶನ ಕಾರ್ಯಕ್ರಮವನ್ನು ತಪ್ಪದೆ ವೀಕ್ಷಿಸುವ ನಾನು ಒಬ್ಬಳು. ತಾವು ಪ್ರಸ್ತುತಪಡಿಸುವ ವಿಚಾರ ಆನಂದಿಸುತ್ತಾ ನನ್ನ ಜ್ಞಾನದ ಖಜಾನೆಯನ್ನ ತುಂಬಿ. ಗುರೂಜಿ, ತಾವು ಶ್ರೀಮದ್ ಶಂಕರಾಚಾರ್ಯರ ಜೀವನ, ತತ್ವಜ್ಞಾನ ಎಲ್ಲದರ ಬಗ್ಗೆ ವಿಶದವಾಗಿ ತಿಳಿಸಿಕೊಟ್ರಿ. ರಾಮಾನುಜಾಚಾರ್ಯರ ಬಗ್ಗೆಯೂ ಎಲ್ಲಾ ವಿವರವಾಗಿ ತಿಳಿಸಿದ್ದೀರಾ. ಆದರೆ ಮಧ್ವಾಚಾರ್ಯರ ಫಿಲಾಸಫಿಯ ಬಗ್ಗೆ ಯಾಕೆ ಮೌನ ತಳೆದಿದ್ದೀರಿ? ದಯವಿಟ್ಟು ಮಧ್ವಾಚಾರ್ಯರ ತತ್ವಜ್ಞಾನದ ಕುರಿತಾಗಿಯೂ ವಿಶದವಾಗಿ ತಿಳಿಯಪಡಿಸಿ ಎಂಬುದಾಗಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ದೇವಿಯವರೇ, ನೀವು ಕೇಳಿದಂತಹ ಪ್ರಶ್ನೆಯನ್ನ ಸುಮಾರು ಮಂದಿ ನನ್ನನ್ನು ಕೇಳಿದ್ದಾರೆ. ಉಪನ್ಯಾಸಗಳನ್ನು ಕೊಡಲಿಕ್ಕೆ ಹೋದಾಗಲೆಲ್ಲ ಮುಖಾಮುಖಿಯಾಗಿ ಕೇಳಿದ್ದಾರೆ. ಇಲ್ಲಿಗೂ ಅದು ಯಾವುದಕ್ಕೂ ಉತ್ತರವನ್ನು ಕೊಡದೆ ನಿಮ್ಮ ಒಂದು ಪ್ರಶ್ನೆಯನ್ನು ತಗೊಂಡು ಉತ್ತರ ಕೊಟ್ಬಿಡೋಣ ಅಂತ ಹೇಳ್ತಾ ಇದ್ದೇನೆ. ವಾಸ್ತವವಾಗಿ ನಾನು ಶ್ರೀಮದ್ ರಾಮಾನುಜಾಚಾರ್ಯರಾದ್ಮೇಲೆ ಅದರ ಸಮಸ್ಯೆ ಏನಾಯಿತು ಅಂದರೆ, ಯಾಕಾಗಾಯಿತು ಅಂತಂತ ಕೆಲವು ಇರತಕ್ಕಂತಹ ಕಚೇರಿ ಏನಂತ ಬರೆದವು, ಅದ್ವೈತದ ಬಗ್ಗೆ ಮಾತಾಡ್ತಾರೆ. ಹಾಗೆ ಖಂಡಿಸಿ ಮಾತನಾಡುವುದನ್ನು ನಾವು ಆಮೇಲೆ ಕೂತ್ಕೊಂಡು ಚರ್ಚೆ ಮಾಡಿದ್ವಿ. ಹಾಗೆ ನೋಡಿದ್ರೆ ಶ್ರೀಮನ್ ಮಧ್ವಾಚಾರ್ಯರು ಕರ್ನಾಟಕದವರಾದ್ದರಿಂದ ನನಗೆ ಅವರ ಬಗ್ಗೆ ವಿಶೇಷವಾದ ಗೌರವ ಇದೆ. ಬರೀ ಅಷ್ಟೇ ಅಲ್ಲ, ಶ್ರೀ ಶ್ರೀ ಶಂಕರ ಭಗವತ್ಪಾದರಂತಹ ಮಹಾನ್ ತೇಜಸ್ವಿ ಪ್ರತಿಭಾನ್ವಿತ ಆಚಾರ್ಯರು ಈ ಭಾರತವನ್ನೇ ಬೆಳಗಿದ್ದಾಗ ಅವರನ್ನು ವಿರೋಧಿಸಿ ಅವರ ತತ್ವಗಳನ್ನು ಶಕ್ತಿ ಇರಬೇಕು, ಅಂತಹ ಪಾಂಡಿತ್ಯ ಇದ್ದವರು ಶ್ರೀಮನ್ ಮಧ್ವ ತೆಗೆದುಕೊಳ್ಳತಕ್ಕಂಥ ವ್ಯಕ್ತಿತ್ವ ಅಲ್ಲ. ಮಹಾಪಾಂಡಿತ್ಯ ಉಂಟು, ಆದರೆ ಅದು ದ್ವೈತ ಸಿದ್ಧಾಂತ, ನಮ್ಮದು ಅದ್ವೈತ ಸಿದ್ಧಾಂತ. ಈ ಅದ್ವೈತ ಸಿದ್ಧಾಂತದ ನೆಲೆಯಲ್ಲಿ ನಾನು ದ್ವೈತ ಸಿದ್ಧಾಂತವನ್ನು ಒಪ್ಪದೇ ಇರುವವನೇ. ಯಾವ ದ್ವೈತಿಗಳು ಅದ್ವೈತ ಸಿದ್ಧಾಂತವನ್ನು ಒಪ್ಪಲಿಕ್ಕೆ ಸಾಧ್ಯವೇ ಇಲ್ಲ. ಅಂದ ಮಾತ್ರಕ್ಕೆ ನಾನು ಶ್ರೀಮನ್ ಮಧ್ವಾಚಾರ್ಯ ವಿರುದ್ಧವಾಗಿ ಮಾತಾಡಿದಂತೆ ನೀವು ಯಾಕೆ ತಪ್ಪು ತಿಳ್ಕೊಂಡ್ರೋ ನನಗೆ ಗೊತ್ತಿಲ್ಲ. ಹಾಗಂತ ಎಲ್ಲ ಕಾಗದಗಳು ಬಂತು, ಅವ್ರ ವಿರುದ್ಧವಾಗಿ ಮಾತಾಡಿದ್ದಾರೆ. ನಮ್ಮ ನಿರ್ದೇಶಕರು ಅವರ ಕೇಳಿದರು, ಅದು ಎಲ್ಲಿ ಮಾತಾಡಿದ್ದಾರೋ ಇಂಟು ಹೇಳಿದ್ರು. ಆಮೇಲೆ ಅವರು ಸುಮ್ಮನೆ ಆಗಿಬಿಟ್ರು. ಆಮೇಲೆ ನಾವು ಅಂದ್ಕೊಂಡು ಬೇಸರ ಆಗೋದು ಅಥವಾ ಯಾತಕ್ಕೆ ಅಂದುಕೊಂಡು ಮಧ್ವಾಚಾರ್ಯರ ಬಗ್ಗೆ ಮಾತನಾಡುವ ಅಪೇಕ್ಷೆ ಇದ್ದರೂ ನಾನು ಶ್ರೀಮನ್ ಮಧ್ವಾಚಾರ್ಯರ ಬಗ್ಗೆ ಮಾತಾಡಲಿಕ್ಕೆ ಹೋಗಲಿಲ್ಲ. ಇದು ನಡೆದಂಥ ಕಾರಣ. ಆದ್ದರಿಂದ ಯಾಕೆ ನೀವು ಮಾತಾಡ್ತಿಲ್ಲ, ಯಾಕೆ ಮಾತಾಡ್ತಿಲ್ಲ, ಬಹಳ ಜನ ಕೇಳಿದ್ದಾರೆ ಈ ಪ್ರಶ್ನೆಯನ್ನು. ಅದಕ್ಕೊಂದ್ಸಲ ಉತ್ತರ ಕೊಟ್ಬಿಡೋಣ ಅಂತ ಉತ್ತರ ಹೇಳಿದ್ದಾಯಿತು. ಈಗ ತಾನೇ ತಾವು ಹೇಳಿದ ಹಾಗೆ ತೇಜಸ್ವಿಗಳಾದಂತಹ ಶ್ರೀಮದ್ ಶಂಕರರ ಬಗ್ಗೆಯೇ ಮುಂದಿನ ಪ್ರಶ್ನೆ ಇದೆ. ಶಶಿಧರ ರಾವ್ ಅವರು ಕೇಳ್ತಾ ಇದ್ದಾರೆ ಬೆಂಗಳೂರಿನಿಂದ. ಅವರದ್ದು 2 ಪ್ರಶ್ನೆಗಳಿದೆ. ಮೊದಲನೆಯ ಪ್ರಶ್ನೆ ಇದು: ಶ್ರೀಮದ್ ಶಂಕರರ ಜೊತೆ ವಾದದಲ್ಲಿ ಮಂಡನ ಮಿಶ್ರರು ಸೋತ ನಂತರ ಭಾರತೀ ದೇವಿಯು ಶಂಕರಾಚಾರ್ಯರಿಗೆ ಕಾಮ ಸಂಬಂಧವಾದ ಪ್ರಶ್ನೆಗಳನ್ನು ಹಾಕಿದ್ದು ಎಷ್ಟು ಸಮಂಜಸ ಅಂತ ಇವರು ಕೇಳ. ಹೊರಗಿನ ವಿಷಯದ ಬಗ್ಗೆ ಪ್ರಶ್ನಿಸುವುದು ಅನ್ಯಾಯ. ಭಾರತೀ ದೇವಿಯೊಂದಿಗೆ ವಾದ ನಡೆದ ಕಥೆ ನಿಜವಾಗಿಯೂ ನಡೆದದ್ದೋ ಅಥವಾ ನಂತರದಲ್ಲಿ ಸೇರಿಕೊಂಡಂತಹ ಕಥೆಯೋ ತಿಳಿಸ್ಕೊಡಿ ಅನ್ನುವಂಥದ್ದು ಇವರ ಮೊದಲನೆಯ ಪ್ರಶ್ನೆ. ಇನ್ನೂ ಕೆಲವು ಪ್ರಶ್ನೆಗಳಿದೆಯಾ? ಇನ್ನೂ ಒಂದು ಪ್ರಶ್ನೆ ಇದೆ.
ಎರಡನೇ ಪ್ರಶ್ನೆ ಹೇಳ್ಬಿಡತ್ತಲ್ಲ, ಇದು ನೋಡೋಣ, ಇದು ಹೊಂದಿಸ್ಕೊಂಡು ಹೇಳೋದಾಗುತ್ತೆ. ಮುಂದುವರೆದವರು ಕೇಳ್ತಾ ಇದ್ದಾರೆ, ರತಿ ವಿಜ್ಞಾನ ಸಂಬಂಧವಾದ ಅನುಭವವನ್ನು ಜ್ಞಾನವನ್ನು ಪಡೆಯಲು ಈಗ ಮೊದಲನೇ ಭಾಗದಲ್ಲಿ ಆಚಾರ್ಯರಿಗೂ ಭಗವತ್ಪಾದರಿಗೂ ಚರ್ಚೆ ನಡೆದಿದೆ. ಸೋತ ನಂತರ ಅವರು ಹೇಳಿದ್ರು, ನಿಮ್ಮ ಶಿಷ್ಯನಾಗ್ತೀನಿ, ಯಾಕೆಂದ್ರೆ ನೀವು ಅಕಸ್ಮಾತ್ ಶ್ರೀ ಶ್ರೀ ಶಂಕರ ಭಗವತ್ಪಾದರು ಸೋತರೆ ಬಿಳಿಯ ಉಡುಗೆಗಳನ್ನು ಧರಿಸಿ ಸನ್ಯಾಸಾಶ್ರಮವನ್ನು ಬಿಡತಕ್ಕದ್ದು, ಅಂದರೆ ಗೃಹಸ್ಥನಾಗತಕ್ಕದ್ದು. ಮದುವೆ ಆಗ್ತಾರೆ ಬಿಡ್ತಾರೆ, ಆ ಮಾತು ಬೇರೆ. ಬಿಳಿಯ ಉಡುಗೆಗಳನ್ನು ಧರಿಸಬೇಕು. ಅಕಸ್ಮಾತ್ ಮಂಡನ ಮಿಶ್ರಾಚಾರ್ಯರು ಸೋತರೆ ಕಾವಿ ವಸ್ತ್ರವನ್ನು ತೊಟ್ಟು ಇವರು ಶಿಷ್ಯರಾಗಬೇಕು. ಇದು ಇದ್ದಂಥ ಪಣ ಸುಮಾರು ದಿವಸಗಳು ನಡೀತು. ಮಂಡನ ಮಿಶ್ರಾಚಾರ್ಯರು ಸೋತರು. ಅವರು ಸೋತ ಕಾರಣದಿಂದ ಪೂರ್ಣವಾಗಿ ಆಯ್ತು ಸ್ವಾಮಿ, ನಾನು ಇವತ್ತಿನಿಂದ ನಾನು ನಿಮ್ಮ ಶಿಷ್ಯನಾಗಿದ್ದೆ, ನನ್ನ ಬಿಳಿಯ ಉಡುಗೆಯನ್ನು ಬಿಟ್ಟು ಕಾವಿ ಬಟ್ಟೆಯನ್ನು ಧರಿಸ್ತೀನಿ. ಅಲ್ಲಿ ಕಥೆ ಮುಗಿದೋಗ್ಬೇಕಾಗಿತ್ತು. ಯಾತಕ್ಕೆ ಎಳೀತೋ ನನಗೂ ಗೊತ್ತಿಲ್ಲ. ಅವರ ಹೆಂಡತಿ ಉಭಯ ಭಾರತಿ. ಆಕೆ ಹೇಳಿದರು, ಶಾಸ್ತ್ರೀಯ ದೃಷ್ಟಿಯಿಂದ ಗಂಡನ ಅರ್ಧ ಭಾಗ ಹೆಂಡತಿಯಾಗಿರೋದ್ರಿಂದ, ಅರ್ಧಾಂಗಿಯಾಗಿರೋದ್ರಿಂದ ನನ್ನನ್ನು ಗೆಲ್ಲದೆ ನಮ್ಮ ಯಜಮಾನರನ್ನು ಪೂರಾ ಗೆದ್ದಾಗಲ್ಲ ಅಂದರು. ಅದನ್ನು ಯಾಕೆ ಶಂಕರ ಭಗವತ್ಪಾದರು ಒಪ್ಕೊಂಡ್ರು ನಂಗೆ ಗೊತ್ತಿಲ್ಲ. ಯಾಕೆ ಅಂದರೆ ಉಭಯ ಭಾರತೀಯನ್ನ ನ್ಯಾಯಾಧೀಶರಾಗಿರತಕ್ಕಂಥ ಈಗ ಉಭಯ ಭಾರತೀಯ ಕಕ್ಷಿಗಾರಳಾಗ್ಬಿಡ್ತೀನಿ ಅಂತ ಹೇಳ್ತೇವೆ. ಯಾರು ಯಾಕೆ ಮಾನ್ಯ ಮಾಡಿದ್ರೆ ನನಗೂ ಅರ್ಥ ಆಗ್ತಾ ಇಲ್ಲ. ಅಂತೂ ಮಾನ್ಯ ಮಾಡಬೇಕು. ಮೊದಲು ಒಪ್ಕೊಳ್ಳಿಲ್ಲ, ಆಮೇಲೆ ಯಾಕೆ ಕೆಲವು ಕಾರಣಗಳನ್ನು ಕೊಟ್ಟರು. ಅದಕ್ಕೆ ಶ್ರೀ ಶ್ರೀ ಶಂಕರ ಭಗವತ್ಪಾದರು ಒಪ್ಪಿಕೊಂಡ್ರು. ಆಯ್ತಮ್ಮ, ಪ್ರಶ್ನೆ ಕೇಳು. ಈಗ ಏನವರು ಶಶಿಧರ್ ರಾವ್ ಅವರು, ಶಶಿಧರ್ ರಾಯರೇ, ಇಲ್ಲಿಂದ ನಿಮ್ಮ ಪ್ರಶ್ನೆ ಆರಂಭ ಆಗ್ತಕ್ಕಂಥದ್ದು. ಈಕೆ ಪ್ರಶ್ನೆಯನ್ನು ಮುಂದುವರಿಸಬೇಕು. ಸಾಹಿತ್ಯದ ಬಗ್ಗೆ ಮಾತಾಡ್ತಾ ಇದ್ದೇನೆ, ವೇದಾಂತದ ಬಗ್ಗೆ. ನೀನು ಪ್ರತಿ ಸಲ ಹೇಳ್ತೀನಿ, ನಿಮ್ಮ ಸಂದೇಹಗಳೇನಾದರೂ ಇದ್ದರೆ. ಈ ಯಾರೋ ಪ್ರಶ್ನೆಯನ್ನು ಬರೆದು ಬಿಟ್ಟು ನೋಡ್ರಿ, ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಇಂಟು ಎಕ್ಸ್ ಪ್ಲಸ್ ಎ ಈಸ್ ಈಕ್ವಲೆಂಟ್ ಟು ಎಕ್ಸ್ ಕ್ಯೂ ಪ್ಲಸ್ ಎಕ್ಸ್ ಸ್ಕ್ವೇರ್, ಹೀಗೇನೋ ಒಂದು ಸೂತ್ರ ಹೇಳಿ ಸ್ವಲ್ಪ ವಿವರಣೆ ಕೊಡ್ರಿ, ಇಂದ ನಾನೇನು ಉತ್ತರ ಕೊಡಲಿ? ಅಥವಾ ಚರಿತ್ರೆಯಲ್ಲಿ ಘಜ್ನಿ ಮೊಹಮ್ಮದನ ದಂಡಯಾತ್ರೆಯನ್ನು ಕುರಿತು ಅಂತ ಹೇಳಿದ್ರೆ ನಾನೇನು ಉತ್ತರ ಕೊಡಲಿ? ಅಥವಾ ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಒಂದು ಪ್ರಶ್ನೆಯನ್ನು ಕೇಳಿದ್ರೆ ಏನು ಉತ್ತರ ಕೊಡಲಿ ನಾನು? ಅಂದರೆ ಅರ್ಥ ಏನು? ಏನಾದರೂ ಪ್ರಶ್ನೆಗಳಿದ್ದರೆ ಏನಾಗುತ್ತೆ, ವೇದಾಂತಕ್ಕೆ ಸಂಬಂಧಪಟ್ಟಿದ್ದೋ ಅರ್ಥ ಆಗುತ್ತಾನೆ. ಇದು ಬಹಳ ಸಹಜವಾಗಿ ಅರ್ಥ ಮಾಡ್ಕೋಬೇಕು. ಮಿಶ್ರಾಚಾರ್ಯರು ಭಗವತ್ಪಾದರ ಜೊತೆಗೆ ಚರ್ಚೆ ಮಾಡ್ತಾ ಇರೋದು ಯಾವ ವಿಷಯದಲ್ಲಿ? ಜೀವ ಮತ್ತು ಆತ್ಮಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ, ವೇದಾಂತಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ, ಈ ಜಗತ್ತು ಅನ್ನತಕ್ಕಂಥದ್ದು ಸತ್ಯವೋ ಮಿಥ್ಯವೋ ಅಂತ ಚರ್ಚೆ ಮಾಡ್ತಾ ಇದ್ದಾರೆ. ನಾವು ಮುಂದೆ ಹುಟ್ಟಬೇಕಾಗಿದ್ದರೆ ಆ ಹುಟ್ಟುವಿಕೆಗೆ ನಿರ್ಣಯ ಆಗತಕ್ಕಂಥದ್ದು ಕರ್ಮಫಲವೋ ಇತ್ಯಾದಿ ಚರ್ಚೆ ಮಾಡ್ತಾ ಇದ್ದಾರೆ. ಈ ಮಹಾತಾಯಿ ಬಂದು ಕೂತ್ಕೊಳ್ತಾ ಇದ್ದ ಹಾಗೆ ಗಂಡು ಹೆಣ್ಣಿನ ಹುಣ್ಣಿಮೆಯ ಸಂದರ್ಭದಲ್ಲಿ ಗಂಡು ಏನನ್ನು ಈ ಪ್ರಶ್ನೆ ಕೇಳೋದೆ ಪೆದ್ದಕ್ಕ? ಶ್ರೀ ಶ್ರೀ ಶಂಕರಾಚಾರ್ಯರು ಮಾತನಾಡ್ತಾ ಇದ್ದಂಥದ್ದು, ಅವರು ಚರ್ಚೆ ಮಾಡ್ತಾ ಇರ್ತಕ್ಕಂಥ ಆತ್ಮ ವಿಷಯ ಎಂಥದ್ದು. ಈಕೆ ಬಂದ್ಬಿಟ್ಟು ಗಂಡು ಹೆಣ್ಣು ಅಂತ ಶುರು ಮಾಡ್ಕೊಂಡ್ಬಿಟ್ರೆ, ಶ್ರೀ ಶ್ರೀ ಶಂಕರ ಭಗವತ್ಪಾದರು ಮೊದಲನೇದಾಗಿ ಸನ್ಯಾಸಿ, ಎರಡನೇದಾಗಿ ಸಣ್ಣ ಪುಟ್ಟ ಸನ್ಯಾಸಿ ಅಲ್ಲ, ಅವರು ಪರಿವ್ರಾಜಕರು, ಅವರು ಬಹಳ ದೊಡ್ಡ ಆಚಾರ್ಯರವರು. ಅವರು ಇಡೀ ಜೀವಮಾನದಲ್ಲಿ ಏನೇ ಬಾಲ ಬ್ರಹ್ಮಚಾರಿಗಳಾಗಿ ಕೇವಲ ಆತ್ಮಚರ್ಚೆಯನ್ನು ಮಾತನಾಡ್ತಾ ಇದ್ದವರು. ಅವ್ರ ಹತ್ರ ಹೋಗಿ ಶೃಂಗಾರ, ಕಾಮ ಅಂತ ಪ್ರಶ್ನೆ ಕೇಳೋದೇ ಕೆನ್ನಿ ಕೊಟ್ಟು ಕಳಿಸ್ಬೇಕಾಗಿತ್ತು, ಉತ್ತರ ಕೊಡಲ್ಲ ಅನ್ಬೇಕಾಗಿತ್ತು. ಇದು ನಾವು ವಾದವಿಲ್ಲ, ಆದ್ದರಿಂದ ಈ ಪ್ರಶ್ನೆ ನಾನು ಉತ್ತರ ಭಗವತ್ಪಾದರು ಹೇಳಬೇಕಾಗಿತ್ತು ಅಂತಲೇ ನಾನು ಅಂದ್ಕೊಳ್ಳೋದು. ಸನ್ಮಾನ್ಯ ಶಶಿ
ಶ್ರೀ ಶ್ರೀ ಶಂಕರ ಭಗವತ್ಪಾದರು ಹಾಗೆ ಹೇಳಲಿಲ್ಲ. ಯಾಕೆ ಹೇಳಲಿಲ್ಲ ಅನ್ನೋದಕ್ಕೆ ಕಾರಣ ಇದೆ. ಅವರು ಯಾಕೆ ಹಾಗೆ ತಿರಸ್ಕರಿಸಲಿಲ್ಲ ಆಕೆ ಕೇಳಿದ ಪ್ರಶ್ನೆಯನ್ನ ಅಂತ ಹೇಳೋದಕ್ಕೆ ಒಂದು ಕಾರಣವನ್ನು ಕೊಟ್ಟಿದ್ದಾರೆ. ಏನಂತ? ಶ್ರೀ ಶ್ರೀ ಶಂಕರ ಭಗವತ್ಪಾದರು ತಾವು ಸರ್ವಜ್ಞರು ಅಂತ ತೋರ್ಪಡಿಸಬೇಕಾಗಿತ್ತು. ಅವರಿಗೆ ಎಲ್ಲ ವಿಷಯವೂ ಗೊತ್ತಿದೆ ಅಂತ ಹೇಳಬೇಕಾಗಿತ್ತು. ಯಾಕೆ ಹೇಳಬೇಕಾಗಿತ್ತು? ಮುಂದೆ ಅಂಥದ್ದೊಂದು ಪರೀಕ್ಷೆ ನಡೆಯುತ್ತೆ. ಆ ಬೌದ್ಧರು ಪ್ರಶ್ನೆ ಕೇಳ್ತಾರೆ, ನೈಯಾಯಿಕರು ಪ್ರಶ್ನೆ ಕೇಳ್ತಾರೆ, ಕಣಾದರು ಪ್ರಶ್ನೆ, ಎಲ್ಲರೂ ಕೇಳಿದ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾ ಹೋಗ್ತಾರೆ ಶ್ರೀ. ಆದ್ದರಿಂದ ಆಕೆ ನೀವು ಸರ್ವಜ್ಞರೋ, ಹಾಗಿದ್ರೆ ನಾನು ಈ ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳಿ ಅಂತ ಆಕೆ ಕೇಳಿದ್ದಿರಬಹುದು. ಆದರೆ ನನ್ನ ಉಪಪ್ರಶ್ನೆ ಏನು ಅಂದರೆ, ಸರ್ವಜ್ಞತ್ವವನ್ನು ಸಾಬೀತು ಮಾಡೋದಕ್ಕೆ ಅಕಸ್ಮಾತ್ ನಾಳೆ ಕಳ್ಳತನದ ಪ್ರಶ್ನೆ ಕೇಳಿದ್ರೆ, ಆಕೆ ದರೋಡೆ ಪ್ರಶ್ನೆ ಕೇಳಿದ್ರೆ, ಕೊಲೆ ಮಾಡೋದು ಹೇಗೆ ಅಂತ ಪ್ರಶ್ನೆ ಕೇಳಿದ್ರೆ ಅದಕ್ಕೂ ಉತ್ತರ ಹೇಳ್ಬಿಡ್ತಾ ಇದ್ರೆ ಇವರು. ಆದ್ದರಿಂದ ನನ್ನ ಮಟ್ಟಿಗೆ ಸನ್ಮಾನ್ಯ ಶಶಿಧರ ರಾಯರೇ ಆ ರೀತಿಯ ಪ್ರಶ್ನೆಯನ್ನು ಕೇಳಿದ್ದು ತರವಲ್ಲ. ಶಂಕರ ಭಗವತ್ಪಾದರು ಉತ್ತರ ಕೊಡಬೇಕಾಗಿಯೂ ಇರಲಿಲ್ಲ, ಅಸಂಬದ್ಧ ಅಂತ ಅಂಥದ್ದು. ಅಂಥ ಆಚಾರ್ಯರು ಯಾಕೆ ಉತ್ತರ ಕೊಡೋದಕ್ಕೆ ಒಪ್ಪಿಕೊಂಡ್ರೋ ಗೊತ್ತಿಲ್ಲ. ಅದು ಕಾರಣ ಆಕೆ ಕೇಳಿದ್ದು ಸರಿ ಇಲ್ಲ. ಆದರೆ ಇದೇ ಶಂಕರ ವಿಜಯದಲ್ಲಿ ಆ ರೀತಿ ಕಥೆ ಇರೋದ್ರಿಂದ ನಾವು ಅದನ್ನು ಒಪ್ಕೋಬೇಕಾಗಿದೆ. 1 ತಿಂಗಳ ಕಾಲ ತಗೊಂಡ್ರು, ಆಮೇಲೆ ಅದನ್ನು ತಿಳ್ಕೊಂಡು ಬರ್ತೀನಿ ಅಂತ ಹೋದ್ರು. ಜೊತೆಗೆ ಶ್ರೀ ಶ್ರೀ ಶಂಕರ ಭಗವತ್ಪಾದರು ಪ್ರಶ್ನೆ ಕೇಳಿದಾಗ, ಪ್ರಶ್ನೆಗೆ ಉತ್ತರ ಕೊಟ್ಟಾಗ ನಾನು ಅನುಭವವನ್ನು ತೆಗೆದುಕೊಂಡು ಬಂದು ನಿನಗೆ ಉತ್ತರ ಹೇಳ್ತೀನಿ. ಹಾಗೆ ನೀವು ಕೊನೆ ಪ್ರಶ್ನೆ ಕೇಳ್ತಾ ಇದ್ದೀರಿ. ಈ ಕಥೆ ಸ್ವಾಮಿ ಅದು ಬರೆದು ಒಂದು 700 ವರ್ಷಗಳಾಯಿತು. ನಾನು ಹೇಗೆ ಹೇಳಲಿ, ಈ ಸೇರಿಸಿದೆಯೋ ಸೇರಿಸಿಲ್ಲವೋ ಅಂತ ಹೇಗೆ ಹೇಳೋದಕ್ಕಾಗುತ್ತೆ? ಅದನ್ನು ನಾನು ಸೇರಿಸಿದೆ ಅಂದರೆ ಇನ್ನೂ ಒಂದು ಸೇರಿಸಿದೆ ಅಂತ ಯಾರೋ ಹೇಳ್ತಾರೆ, ಮತ್ತೊಂದು ಸೇರಿಸಿದೆ ಅಂತ ಯಾರೋ ಹೇಳ್ತಾರೆ. ಆದ್ದರಿಂದ 700 ವರ್ಷಗಳ ಹಿಂದೆ ನಡೆದಂತಹ, 700 ವರ್ಷಗಳ ಹಿಂದೆ ನಡೆದಿದ್ದಲ್ಲ, 1600 2000 ವರ್ಷಗಳ ಹಿಂದೆ ನಡೆದಿದ್ದನ್ನೇ 700 ವರ್ಷಗಳ ಹಿಂದೆ ಬರೆದಿದ್ದಾರೆ ಅವರು. ಆದ್ದರಿಂದ ಅದರ ಮತ್ತೆ ಇದವಿತ್ತಮ್ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದರ ಮುಂದುವರೆದ ಭಾಗವಾಗಿ ಇವರು ಕೇಳಿರುವಂತಹ ಪ್ರಶ್ನೆ ತುಂಬಾ ಸುದೀರ್ಘವಾಗಿದೆ ಗುರುಗಳೇ, ಅದಕ್ಕೆ ಸಮಯ ಸಾಕಾಗ್ತಾ ಇಲ್ಲ. ಆದ್ದರಿಂದ ಅದನ್ನು ನಾವು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ತೆಗೆದುಕೊಳ್ತಾ ಇದ್ದೇವೆ. ನಿಮ್ಮಲ್ಲಿರುವಂತಹ ಇಂತಹ ಸಂದೇಹ ವಿಳಾಸಕ್ಕೆ ಬರೆದು ಕಳುಹಿಸಬಹುದಾಗಿದೆ ವೀಕ್ಷಕರೇ. ಉಪ ಮಹಾನಿರ್ದೇಶಕರು, ಸತ್ಯದರ್ಶನ ವಿಭಾಗ, ಜೆಸಿ ನಗರ, ಬೆಂಗಳೂರು 560006. ನಿಮ್ಮೆಲ್ಲರ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡಿದಂತಹ ಗುರುಗಳಿಗೆ ಧನ್ಯವಾದವನ್ನ ಅರ್ಪಿಸೋಣ. ಗುರುಗಳೇ ಧನ್ಯವಾದಗಳು, ನಮಸ್ಕಾರ.